ಸ್ನೇಹಿತರೆ ನಮಸ್ಕಾರ. ಇನ್ನು ಈ ಬಂದಳಿಕೆಗೆ ಬಾಂಧವ ನಗರ, ಬಾಂಧವಪುರ ಅಂತ ಹಿಂದಿನ ಕಾಲದಲ್ಲಿ ಶಾಸನಗಳಲ್ಲಿ ಇದನ್ನು ಕರೀತಾ ಇದ್ರು. ಇಂದಿನ ಒಂದು ಕನ್ನಡಿಗರ ಒಂದು ಸಮಾಜದ ಒಂದು ಚಿತ್ರಣವನ್ನು ಇಲ್ಲಿ ದಾಖಲೆ ಮಾಡಿದ್ದಾರೆ. ಚಕ್ರಬಂಧವನ್ನು ಇಲ್ಲಿ ಕೆತ್ತಿದ್ದಾರೆ. ಇದೊಂಥರ ತುಂಬ ಮಿಸ್ಟ್ರಿ ಅನ್ನಿಸ್ತಾ ಇದೆ. ತುಂಬ ಒಂದು ವಿಸ್ಮಯಕಾರಿಯಾದ ಒಂದು ಶಾಸನ ಇದು. ಈ ಗುಡಿಯ ಹೆಸರು ಸೋಮೇಶ್ವರ ಗುಡಿ ಅಂತ. ಇದಕ್ಕೆ ಮತ್ತೊಂದು ಹೆಸರು ಕೂಡ ಇದೆ, ಅದೇನೆಂದರೆ ಬೋಪೇಶ್ವರ ಗುಡಿ ಅಂತ. ಈ ಉಬ್ಬು ಶಿಲ್ಪಗಳಲ್ಲಿ ನಿಮಗೆ ರಾಮಾಯಣದ ಆ ಕಡೆ ರಾಮಾಯಣದ ಕೆತ್ತಿದರೆ ಈ ಕಡೆ ಮಹಾಭಾರತದ ಒಂದು ಉಬ್ಬು ಶಿಲ್ಪಗಳನ್ನು ತುಂಬ ಸೂಕ್ಷ್ಮವಾಗಿ ಕೆತ್ತಿದ್ದಾರೆ. ಆ ಕಡೆ ಸಾಕಷ್ಟು ಉಬ್ಬು ಶಿಲ್ಪಗಳು ಹಾಳಾಗೋಗಿದ್ವು, ಆದರೆ ಇಲ್ಲಿ ನೀವು ನೋಡ್ಬೋದು ಎಲ್ಲ ಉಬ್ಬು ಶಿಲ್ಪಗಳು ತುಂಬ ನೈಜತೆಯಿಂದ ಕೂಡಿದೆ. ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ನಿಮ್ಮನ್ನ ಕರ್ಕೊಂಡ್ಬಂದಿದ್ದೀನಿ ಬಂದಳಿಕೆ ಅನ್ನೋ ಒಂದು ಸ್ಥಳಕ್ಕೆ. ಈ ಬಂದಳಿಕೆ ಇರೋದು ಇವತ್ತಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ. ಇನ್ನು ಈ ಬಂದಳಿಕೆಗೆ ಬಾಂಧವ ನಗರ, ಬಾಂಧವಪುರ ಅಂತ ಹಿಂದಿನ ಕಾಲದಲ್ಲಿ ಶಾಸನಗಳಲ್ಲಿ ಇದನ್ನು ಕರೀತಾ ಇದ್ರು. ಇಲ್ಲಿ ಸಾಕಷ್ಟು ಬಂದು ಜೈನ ಮತ್ತು ಶಾಕ್ತ ಪರಂಪರೆಯ ಸಾಕಷ್ಟು ದೇಗುಲಗಳಿದೆ. ಅದರಲ್ಲಿ ನಾವಿವಾಗ ನಿಂತ್ಕೊಂಡಿರೋದು ಒಂದು ಜಿನ ಮಂದಿರ, ಅಂದರೆ ಜೈನರ ಒಂದು ದೇಗುಲ. ಸೊ ಈ ದೇಗುಲದ ಇತಿಹಾಸ ಏನು ಅಂದರೆ, ಇದನ್ನು 915 ಅಥವಾ 918 ಇಸ್ವಿಯ ಒಂದು ಆಸುಪಾಸಿನಲ್ಲಿ, ಅಂದರೆ ನಮ್ಮ ರಾಷ್ಟ್ರಕೂಟರ ಪ್ರಖ್ಯಾತ ದೊರೆ ಅಮೋಘ ವರ್ಷ ನೃಪತುಂಗದ ಬಗ್ಗೆ ನೀವೆಲ್ಲ ಕೇಳಿರ್ತೀರ. ಕಾವೇರಿಯಿಂದ ಮಾ ಗೋದಾವರಿ ವರಮಿದ್ದ ನಾಡದ ಕನ್ನಡ ದೇಶದೋಳು ಅಂತ. ಕನ್ನಡ ನಾಡಿನ ಹಿಂದಿನ ಒಂದು ಎಲ್ಲೆ ಅಥವಾ ಹಿಂದಿನ ಒಂದು ಕನ್ನಡ ನಾಡು ಎಲ್ಲಿವರೆಗೂ ಹರಡ್ಕೊಂಡಿತ್ತು ಅನ್ನೋದನ್ನು ಮೊದಲ ಬಾರಿಗೆ ದಾಖಲೆ ಮಾಡಿದಂತಹ ಅಮೋಘ ವರ್ಷ ಇರ್ತಾನಲ್ಲ, ಅವನ ನಂತರ ಬಂದಂತಹ ರಾಷ್ಟ್ರಕೂಟರ ಅತಿ ಪ್ರಖ್ಯಾತ ದೊರೆಯೇ ಎರಡನೇ ಕೃಷ್ಣ. ಸುಮಾರು 50 ವರ್ಷಗಳ ಒಂದು ಆಳ್ವಿಕೆಯನ್ನು ಕೂಡ ಇವನು ಮಾಡಿರ್ತಾನೆ. ಇವನ ಕಾಲದಲ್ಲೇ ಈ ಒಂದು ದೇಗುಲ ಕೂಡ ಕಟ್ಟಲಾಗಿದೆ. ಇದನ್ನು ಕಟ್ಟಿಸಿದ್ದು ಯಾರು ಅಂದರೆ ಜಕ್ಕಯ್ಯಪಿ ಅನ್ನೋ ಒಂದು ಹೆಣ್ಣು. ಇನ್ನು 13ನೇ ಶತಮಾನದ ಸುಮಾರಿಗೆ ಈ ದೇಗುಲವನ್ನು ಬೊಪ್ಪಸೆಟ್ಟಿ ಅನ್ನೊಬ್ಬ ವ್ಯಾಪಾರಿ ಜೀರ್ಣೋದ್ಧಾರ ಮಾಡಿರ್ತಾನೆ. ಸೊ ಇದು ರಾಷ್ಟ್ರಕೂಟರ ಮತ್ತು ಕಲ್ಯಾಣ ಚಾಲುಕ್ಯರ ಒಂದು ವಾಸ್ತುಶೈಲಿಯನ್ನು ನೋಡ್ಬೋದು. ಹಾಗೂ ಇದು ಪ್ರಮುಖವಾಗಿ ಜೈನರ ಒಂದು ಧಾರ್ಮಿಕ ಕ್ಷೇತ್ರ ಕೂಡ ಹೌದು. ಹಾಗೂ ಹಿಂದೆ ಇದೊಂದು ತುಂಬ ದೊಡ್ಡ ಒಂದು ವ್ಯಾಪಾರಿ ಸ್ಥಳ ಕೂಡ ಆಗಿತ್ತು. ಆ ಒಂದು ಸ್ಥಳದ ಮುಂದೆ ನಿಂತಿದ್ದೀವಿ. ಬನ್ನಿ ಮುಂದೆ ಹೋಗೋಣ. ಸ್ನೇಹಿತರೆ, ಈ ದೇಗುಲದ ಒಂದು ಹೊರಭಿತ್ತಿಯನ್ನು ನೀವು ನೋಡ್ಬೋದು. ಇಂದಿನ ಒಂದು ಕನ್ನಡಿಗರ ಒಂದು ಸಮಾಜದ ಒಂದು ಚಿತ್ರಣವನ್ನು ಇಲ್ಲಿ ದಾಖಲೆ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಇಂದಿನ ಒಂದು ಕನ್ನಡತಿಯರು ಮಾಡ್ತಿದ್ದಂಥ ಒಂದು ಕುಣಿತದ ಒಂದು ಉಬ್ಬು ಶಿಲ್ಪ. ಹಾಗೆ ಹಿಂದೆ ನಮ್ಮವರು ಬಳಸ್ತಾ ಇದ್ದಂತಹ ಒಂದು ತಬಲದ ಒಂದು ಬೇರೆ ಬೇರೆ ರೀತಿ ವಾದ್ಯದ ಒಂದು ಉಪಕರಣಗಳಲ್ಲಿ ತಬಲವನ್ನು ಕೂಡ ಇಲ್ಲಿ ಕೆತ್ತಿದ್ದಾರೆ. ಹಾಗೆ ಅಲ್ಲೂ ಮತ್ತೆ ನೋಡ್ಬೋದು ಕನ್ನಡಿಗರ ಒಂದು ಕುಣಿತವನ್ನು ಇಲ್ಲೂ ಕೂಡ ದಾಖಲೆ ಮಾಡಲಾಗಿದೆ. ಇದು ಹೊರಗಿನ ಒಂದು ಉಬ್ಬು ಶಿಲ್ಪ. ಸ್ನೇಹಿತರೆ, ಈ ಒಂದು ಹೊರಭಿತ್ತಿಯನ್ನು ನೋಡಿದ ನಂತರ ನೀವು ಒಳಗೆ ಬಂದರೆ ಇದೊಂದು ತೆರೆದ ಮಂಟಪ ಕಾಣುತ್ತೆ. ಇದೆಲ್ಲ ರಾಷ್ಟ್ರಕೂಟರ ಕಾಲದ ಒಂದು ವಾಸ್ತುಶೈಲಿಯ ಒಂದು ತೆರೆದ ಮಂಟಪ ಇದು. ನೀವು ಇಲ್ಲಿ ನೋಡ್ಬೋದು, ಸುತ್ತಲೂ 4 ಕಡೆ ಕೂಡ ಈ ಮಂಟಪ ತೆಗೆದುಕೊಂಡಿದೆ. ಇನ್ನು ಇದೇ ದೇಗುಲದ ಒಳಗಡೆ ನೀವು ನೋಡಿದ್ರೆ ಇದು ಶಾಂತಿನಾಥ ಬಸತಿ ಅಂತ ಕೂಡ ಕರೀತಾರೆ. ಸೊ ಈ ಒಂದು ಶಾಂತಿನಾಥ ಬಸತಿಯಲ್ಲಿ ಜೈನರ ಪ್ರಮುಖ ತೀರ್ಥಂಕರಲ್ಲಿ ಒಬ್ಬನಾದ ಶಾಂತಿನಾಥನಿಗಾಗಿ ಇದು ಮೀಸಲಾಗಿ ಕಟ್ಟಿರುವಂತಹ ಒಂದು ದೇಗುಲ ಇದು. ಇದ್ರ ಒಳಗಡೆ ನಿಮಗೆ ಇದು ಕಾಣುತ್ತೆ. ಆದರೆ ಇವತ್ತು ದುರದೃಷ್ಟ ಈ ಒಂದು ದೇಗುಲವನ್ನು ಬಾಗಿಲಾಕಿದ್ದಾರೆ. ಹಾಗಾಗಿ ಇದ್ರ ಒಳಗಡೆ ನಾನು ತೋರ್ಸೋಕ್ಕಾಗಿಲ್ಲ. ಇನ್ನು ನೀವಿಲ್ಲಿ ಸಾಕಷ್ಟು ಕನ್ನಡ ಶಾಸನಗಳನ್ನ ಕೂಡ ನೋಡ್ಬೋದು. ಇಲ್ಲಿ ಬಂದು ನೋಡಿ, ಇದು ಕನ್ನಡದ ಒಂದು ಲಿಪಿಯನ್ನು ಹೋಲ್ತಿರೋ ಕಾರಣ ಇದು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಹಾಕಿರೋ ಶಾಸನ ಕೂಡ ಇರಬಹುದು. ಮತ್ತು ಇಲ್ಲಿ ನೋಡ್ಬೋದು ಚಕ್ರಬಂಧವನ್ನು ಇಲ್ಲಿ ಕೆತ್ತಿದ್ದಾರೆ. ಇದೊಂಥರ ತುಂಬ ಮಿಸ್ಟ್ರಿ ಅನ್ನಿಸ್ತಾ ಇದೆ. ತುಂಬ ಒಂದು ವಿಸ್ಮಯಕಾರಿಯಾದ ಒಂದು ಶಾಸನ ಇದು. ಇದ್ರ ಬಗ್ಗೆ ಇತಿಹಾಸಕಾರರಿಗೆ ತಿಳಿಸಿ ಸಾಕಷ್ಟು ಮಾಹಿತಿಯನ್ನು ಇದ್ರ ಬಗ್ಗೆ ಪಡಿಬೇಕಾಗಿದೆ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ. ಸ್ನೇಹಿತರೆ ನೋಡ್ಬೋದು, ಈ ಒಂದು ತೆರೆದ ಮಂಟಪ ಎಷ್ಟು ಸುಂದರವಾದ ಒಂದು ವಿನ್ಯಾಸವನ್ನು ಒಳಗೊಂಡಿದೆ ಅಂತ. ನೀವು ಸುತ್ತ ನೋಡ್ಬೋದು, ಹಿಂದೆ ಕುತ್ಕೊಳ್ಳೋಕ್ಕೆ ಅಂತ ಕೂಡ ಜಾಗವನ್ನು ಕೂಡ ಮಾಡಿದ್ದಾರೆ ಇಲ್ಲಿ. ಸೊ ಸ್ಥಳೀಯವಾಗಿ ಬಂದಂಥ ವ್ಯಾಪಾರಿಗಳಿರ್ಬೋದು ಅಥವಾ ಭಕ್ತರುಗಳು ಯಾರು ಬರ್ತಿದ್ರು ಅವ್ರಿಗೆ ಕುತ್ಕೊಳ್ಳೋ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿದೆ. ಸೊ ಇದ್ರ ಜೊತೆಗೆ ನಾನು ಈಗಾಗಲೇ ನಿಮಗೆ ಈ ಒಂದು ಚಕ್ರಬಂಧವನ್ನು ತೋರಿಸಿದೆ. ಇಲ್ಲಿ ಸಾಕಷ್ಟು ಚಕ್ರಬಂಧವನ್ನು ಇಲ್ಲಿ ಕೊರೆದಿದ್ದಾರೆ. ಮತ್ತು ಇಲ್ಲಿ ಬಾಗಿಲು ವಾಡದ ಒಂದು ಲಾಲಟದ ಮೇಲೆ ನಿಮಗೆ ಹಂಸ ಪಕ್ಷಿಗಳು ಇರುವಂತಹ ಒಂದು ಕೆತ್ತನೆ ಕೂಡ ಇಲ್ಲಿ ಸುಂದರವಾಗಿ ಕೆತ್ತಿದ್ದಾರೆ. ನೀವು ಅದನ್ನು ಕಣ್ತುಂಬ್ಕೋಬೋದು. ಇಲ್ಲಿ ನೋಡಿ,
ಬಾಗಿಲುವಾಡದ ಮೇಲ್ಗಡೆಗೆ ಈ ಒಂದು ಹಂಸ ಪಕ್ಷಿಯ ಚಿತ್ರಣವನ್ನು ಇಲ್ಲಿ ಕೆತ್ತಿದ್ದಾರೆ. ಸೊ ಇದಾಗಿತ್ತು ಶಾಂತಿನಾಥ ಬಸದಿಯ ಒಂದಷ್ಟು ಮಾಹಿತಿ. ಇಲ್ಲಿ ಶಾಂತಿನಾಥ ಬಸದಿಯಲ್ಲದೆ ತ್ರಿಮೂರ್ತಿ ನಾರಾಯಣ ದೇವಾಲಯ, ಸಹಸ್ರಲಿಂಗ ದೇವಾಲಯ ಮತ್ತು ಸೋಮೇಶ್ವರ ದೇವಾಲಯ, ಹೀಗೆ ಮತ್ತೆ ಅನೇಕ ದೇವಾಲಯಗಳು ಕೂಡ ಇಲ್ಲಿದೆ. ಇನ್ನು ನಾವು ಅವುಗಳನ್ನ ಕೂಡ ನೋಡೋಣ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಸಾಕಷ್ಟು ಒಂದು ಹಳೆ ಕಾಲದ ದೇಗುಲಗಳ ಒಂದು ಪಳವಳಿಕೆಗಳು ಈಗಲೂ ಕಾಣುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ನೋಡ್ಬೋದು ಕೋಟೆಯ ಬಾಗಿಲುಗಳು, ಹೀಗೆ ಸಾಕಷ್ಟು ಅವಶೇಷಗಳು ಇಲ್ಲಿದೆ. ಸೊ ಹಾಗಾಗಿ ಈ ಒಂದು ಬಂದಳಿಕೆ ಹಿಂದಿನ ಕಾಲದಿಂದನೂ ಕೂಡ ಇದೊಂದು ಪ್ರಮುಖ ವ್ಯಾಪಾರಿ ಮತ್ತು ಧಾರ್ಮಿಕ ಕ್ಷೇತ್ರ ಆಗಿತ್ತು ಅಂತ ತಿಳಿಯುತ್ತೆ. ನೀವು ಇನ್ನೂ ಮುಂದಕ್ಕೆ ಹೋದರೆ ನಿಮ್ಗೆ ಇಲ್ಲೊಂದು ಮತ್ತೊಂದು ಅಚ್ಚರಿಯ ಗುಡಿ ಕಾಣುತ್ತೆ. ಈ ಗುಡಿಯ ಹೆಸರು ಸೋಮೇಶ್ವರ ಗುಡಿ ಅಂತ. ಇದಕ್ಕೆ ಮತ್ತೊಂದು ಹೆಸರು ಕೂಡ ಇದೆ, ಅದೇನೆಂದರೆ ಬೋಪೇಶ್ವರ ಗುಡಿ ಅಂತ. ಇದನ್ನು ಬೋಪಶೆಟ್ಟಿ ಅನ್ನುವ ಒಬ್ಬ ವ್ಯಕ್ತಿ ಇದನ್ನು ಕಟ್ಟಿಸಿರ್ತಾನೆ 13ನೇ ಶತಮಾನದ ಸುಮಾರಿಗೆ. ಹಾಗಾಗಿ ಇದನ್ನು ಬೋಪೇಶ್ವರ ಗುಡಿ ಅಂತ ಕೂಡ ಕರೀತಾರೆ. ಇಲ್ಲೂ ಕೂಡ ಕಲ್ಯಾಣದ ಚಾಲುಕ್ಯರ ವಾಸ್ತುಶೈಲಿಯ ಪ್ರಭಾವವು ತುಂಬ ದಟ್ಟವಾಗಿ ಕಾಣುತ್ತೆ. ಇನ್ನು ನೀವಿಲ್ಲಿ ನೋಡ್ಬೋದು, ಕರ್ನಾಟಕದ ಒಂದು ಉಬ್ಬು ಶಿಲ್ಪಗಳಲ್ಲಿ ಒಂದು ಅತ್ಯಂತ ರಮಣೀಯ ದೃಶ್ಯ ಇದು. ಏಕೆಂದರೆ ನೀವು ರಾಮಾಯಣ ಮಹಾಭಾರತದ ಒಂದು ಪ್ಯಾನಲ್ನ ಇಲ್ಲಿ ನೋಡಿ ಎಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ. ಇನ್ನು ಇದ್ರ ಪಕ್ಕದಲ್ಲೇ ನೀವು ನೋಡಿದ್ರೆ ಈ ಒಂದು ದೇಗುಲದ ಒಂದು ಬಾಗಿಲವಾಡ ಏನಿದೆ ಅದರದ್ದು ಲಾಲಟದ ಮೇಲೆ ಬಂದು ಗಜಲಕ್ಷ್ಮಿಯ ಒಂದು ಉಬ್ಬು ಶಿಲ್ಪ ಕೂಡ ಇದೆ. ಅಂದರೆ ಗಜಲಕ್ಷ್ಮಿಯನ್ನು ಬಂದು ಒಂದು ಅದೃಷ್ಟದ ಸಂಕೇತ ಅನ್ನೋ ಒಂದು ಕಾರಣಕ್ಕೆ ಸಾಕಷ್ಟು ಗುಡಿಗಳಲ್ಲಿ ಈ ಥರ ನಿರ್ಮಿಸ್ತಾ ಇದ್ರು. ಆ ಇದರಲ್ಲಿ ನೀವು ನೋಡ್ಬೋದು. ಮತ್ತು ಈ ಒಂದು ಬಾಗಿಲವಾಡ ಕೂಡ ನೀವು ನೋಡ್ಬೋದು, 4 ಲೇಯರ್ ಇದೆ ಇಲ್ಲಿ, 2 ಕಡೆನೂ ನೀವು ನೋಡ್ಬೋದು. ಇದ್ರ ಜೊತೆಗೆ ನೀವು ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದರೆ ಈ ಒಂದು ಉಬ್ಬು ಶಿಲ್ಪಗಳನ್ನ ಕೂಡ ನೀವು ನೋಡ್ಬೋದು. ಈ ಉಬ್ಬು ಶಿಲ್ಪಗಳಲ್ಲಿ ನಿಮಗೆ ರಾಮಾಯಣದ ಆ ಕಡೆ ರಾಮಾಯಣದ ಕೆತ್ತಿದರೆ ಈ ಕಡೆ ಮಹಾಭಾರತದ ಒಂದು ಉಬ್ಬು ಶಿಲ್ಪಗಳನ್ನು ತುಂಬ ಸೂಕ್ಷ್ಮವಾಗಿ ಕೆತ್ತಿದ್ದಾರೆ. ಆ ಕಡೆ ಸಾಕಷ್ಟು ಉಬ್ಬು ಶಿಲ್ಪಗಳು ಹಾಳಾಗೋಗಿದ್ವು, ಆದರೆ ಇಲ್ಲಿ ನೀವು ನೋಡ್ಬೋದು ಎಲ್ಲ ಉಬ್ಬು ಶಿಲ್ಪಗಳು ತುಂಬ ನೈಜತೆಯಿಂದ ಕೂಡಿದೆ. ಆನೆಗಳ ಒಂದು ಸಾಲು ಕಾಣುತ್ತೆ, ಅದ್ರ ಮೇಲೆ ಮಕರದ ಸಾಲು, ಆಮೇಲೆ ಸಿಂಹದ ಸಾಲು, ಹಂಸ ಪಕ್ಷಿಯ ಸಾಲು, ಅದ್ರ ಮೇಲೆ ಹೋದರೆ ನಿಮಗೆ ವಿಷ್ಣುವಿನ ಬಂದ ಅವತಾರಗಳು, ಹೀಗೆ ಸಾಕಷ್ಟು ಒಂದು ಉಬ್ಬು ಶಿಲ್ಪಗಳನ್ನು ತುಂಬಾ ಒಂದು ಸೂಕ್ಷ್ಮವಾಗಿ ಈ ಒಂದು ಸ್ಥಳದಲ್ಲಿ ಕೆತ್ತಿದ್ದಾರೆ. ಇದು ಕರ್ನಾಟಕದ ಒಂದು ಉಬ್ಬು ಶಿಲ್ಪಗಳಲ್ಲಿ ಒಂದು ತುಂಬ ರಮಣೀಯವಾದ ಒಂದು ಪ್ಯಾನಲ್ ಇದು. ಏಕೆಂದರೆ ಈ ಒಂದು ಉಬ್ಬು ಶಿಲ್ಪಗಳು ಅಷ್ಟು ನಾಜೂಕಾಗಿ ಕೆತ್ತಿದ್ದಾರೆ. ಇನ್ನು ಈ ದೇಗುಲದ ಒಳಗಡೆಯ ಭಾಗ ನಾನು ನಿಮಗೆ ತೋರಿಸೋದಕ್ಕಾಗಲ್ಲ, ಯಾಕೆಂದರೆ ಇದು ಬಾಗಿಲಾಕಿದೆ. ಬಟ್ ಈ ದೇಗುಲದ ಏನಾದರೂ ಬಾಗಿಲು ತೆಗೆದಿದ್ದರೆ ಈ ದೇಗುಲದ ಒಳಗಡೆ ಬಂದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಿದಂತಹ ಬಂದು ಕಂಬಗಳು ಮತ್ತು ಶಿವನ ಒಂದು ವಿಗ್ರಹ ಪ್ರತಿಯೊಂದೂ ಇತ್ತು. ಆದರೆ ಇದು ಬಾಗಿಲಾಕಿರೋ ಕಾರಣ ಬಂದು ಏನೂ ತೋರೋಕ್ಕಾಗ್ತಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವೇನಾದರೂ ಬಂದಳಿಕೆಗೆ ಅಂತ ಬಂದಾಗ ಖಂಡಿತವಾಗ್ಲೂ ಸಂಜೆ 5 ಗಂಟೆಗಿಂತ ಮುಂಚೆ ಬರೋದಕ್ಕೆ ಆದಷ್ಟು ಬೇಗ ಪ್ರಯತ್ನ ಮಾಡಿ. ಬಂದಾಗ ನೀವು ಇದನ್ನೆಲ್ಲ ಸಂಪೂರ್ಣವಾಗಿ ನೋಡ್ಬೋದು. ಇನ್ನು ಇದೇ ಸ್ಥಳದಲ್ಲಿ ನೀವು ನೋಡ್ಬೋದು, ಇಲ್ಲಿ ಸಾಕಷ್ಟು ಒಂದು ಕನ್ನಡ ಶಾಸನಗಳು ಮತ್ತು ವೀರಗಲ್ಲುಗಳು, ಇವೆಲ್ಲ ಸಾಕಷ್ಟು ವೀರಗಲ್ಲುಗಳನ್ನ ಹಾಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಇವುಗಳನ್ನು ಕೂಡ ಇನ್ನೂ ಒಂದು ಸರಿಯಾದ ರೀತಿಯಲ್ಲಿ ಸಂರಕ್ಷಣೆ ಒಂದು ಮಾಡುವಂಥ ಅಗತ್ಯವಿದೆ. ಯಾಕೆಂದರೆ ಇದು ನಮ್ಮ ಹಿರಿಯರ ಒಂದು ಕುರುಹುಗಳು. ನಮ್ಮ ಹಿರಿಯರನ್ನ ನಾವು ನಿಲ್ಲಿಸ್ಕೋಬೇಕಂದ್ರೆ ಅವ್ರು ಮಾಡಿದ ಕೆಲಸಗಳು, ಅವ್ರು ಮಾಡಿದ ಸಾಧನೆಗಳು, ಅವರು ಉಳಿಸೋದಂಥ ದಾಖಲೆಗಳು, ಇವನ್ನೆಲ್ಲ ಉಳಿಸ್ಕೊಳ್ಳೋದ್ರಿಂದನೇ ನಾವು ನಮ್ಮ ಹಿರಿಯರ ನೆನಪುಗಳನ್ನ ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ. ಸೊ ಹಾಗಾಗಿ ಸಂಬಂಧಪಟ್ಟ ಇಲಾಖೆಗೆ ನಾವು ಕೂಡ ಪ್ರಾರ್ಥನೆ ಮಾಡ್ಕೋತೀವಿ, ದಯವಿಟ್ಟು ಇಲ್ಲಿ ಇನ್ನೂ ಸಾಕಷ್ಟು ಉತ್ಖನನ ಆಗಿ ಈ ಪ್ರದೇಶದ ಬಗ್ಗೆ ಒಂದಷ್ಟು ಬೆಳಕು ಇನ್ನಷ್ಟು ಚೆಲ್ಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕರ್ನಾಟಕದ ಒಂದು ಐತಿಹಾಸಿಕ ಸ್ಥಳದ ಬಗ್ಗೆ, ಕೋಟೆ ಕೊತ್ತಲಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಅಲ್ಲಿವರೆಗೂ ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ. ಕನ್ನಡದ ಕ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು, ಮುಂದೆ ಸಾತವಾಹನರು, ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೋರ ಸಮುದ್ರದ ಹೊಯ್ಸಳರು, ವಿಜಯನಗರದ ಕರ್ನಾಟರು, ಮೈಸೂರಿನ ಒಡೆಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟಿ ಶರ್ಟನ್ನು ಧರಿಸೋಣ.
ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ.